ಅಧ್ಯಾಯ 6 ಭಾರತದ ಕೈಗಾರಿಕಾಭಿವೃದ್ಧಿ. ಪೀಠಿಕೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ಕೈಗಾರಿಕಾ ರಚನೆಯು ತುಂಬ ದುರ್ಬಲ ಮತ್ತು ಅಸಮತೋಲನದಿಂದ ಕೂಡಿತ್ತು. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕು, ಹತ್ತಿ ಹಾಗೂ ಸೆಣಬಿನ ಕೈಗಾರಿಕೆಗಳನ್ನು ಹೊರತುಪಡಿಸಿದರೆ ಇತರೆ ಕೈಗಾರಿಕೆಗಳು ಅಷ್ಟಾಗಿ ಅಭಿವೃದ್ಧಿ ಹೊಂದಿರಲಿಲ್ಲ. ಭಾರತವು ಅಭಿವೃದ್ಧಿ ಹೊಂದಲು ಕೈಗಾರಿಕೀಕರಣವು ಅತ್ಯಂತ ಪ್ರಮುಖವಾದದ್ದೆಂದು ಅರಿತ ಸರ್ಕಾರಗಳು ಕೈಗಾರಿಕೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿತು. ಕೈಗಾರಿಕೀಕರಣ ಎಂದರೇನು? ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ನಿರ್ವಹಿಸುವ ಪಾತ್ರವೇನು? 1991ರ ಕೈಗಾರಿಕಾ ನೀತಿಯ ಪ್ರಮುಖ ಲಕ್ಷಣಗಳೇನು? ಭಾರತದಲ್ಲಿ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಮಹತ್ವವೇನು ಮತ್ತು ಅವುಗಳು ಎದುರಿಸುವ ಸಮಸ್ಯೆಗಳು ಯಾವುವು? ಅವುಗಳ ಸಮಸ್ಯೆಗಳನ್ನು ಹೋಗಲಾಡಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಎಂಬ ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ ಉತ್ತರಗಳನ್ನು ಅಭ್ಯಸಿಸುವ ಪ್ರಯತ್ನ ಮಾಡಲಾಗಿದೆ. ಕೈಗಾರಿಕೆಗಳನ್ನು ದೇಶಾದ್ಯಂತ ಸ್ಥಾಪಿಸಿ ವಿಸ್ತರಿಸುವುದರ ಮೂಲಕ ಅವುಗಳಿಗೆ ಪೂರಕವಾದ ಸಾರಿಗೆ, ಸಂಪರ್ಕ, ವಿದ್ಯುತ್ ಸ್ಥಾವರ ಮುಂತಾದ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವುದನ್ನು ಕೈಗಾರಿಕೀಕರಣ ಎನ್ನುತ್ತೇವೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಬಹಳ ಹಿಂದೆಯೇ ಭಾರತಕ್ಕೆ ಕೈಗಾರಿಕೀಕರಣದ ಅಗತ್ಯತೆಯನ್ನು ಹೇಳುತ್ತಾ ಕೈಗಾರಿಕೀಕರಣಗೊಳಿಸಿ ಇಲ್ಲವೇ ವಿನಾಶವಾಗಿ ಎಂಬ ಅಭಿವೃದ್ಧಿಯ ಬೀಜಮಂತ್ರವನ್ನು ತೋರಿದ್ದರು. ಭಾರತವು ಸ್ವತಂತ್ರ ಪಡೆದ ನಂತರ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಗಮನವನ್ನು ನೀಡಿತು. ಹಲವಾರು ಕೈಗಾರಿಕಾ ನೀತಿಗಳನ್ನು ಜಾರಿಗೊಳಿಸಿತು. ಇದರಿಂದ ಭಾರತದ ಅರ್ಥವ್ಯವಸ್ಥೆಯನ್ನು ಅನಭಿವೃದ್ಧಿ ಸ್ಥಿತಿಯಿಂದ ಅಭಿವೃದ್ಧಿ ಹೊಂದುತ್ತಿರುವ ಹಂತಕ್ಕೆ ಕರೆದೊಯ್ಯಲು ಸಾಧ್ಯವಾಯಿತು. ಭಾರತದಲ್ಲಿ ಕೈಗಾರಿಕಾಭಿವೃದ್ಧಿಯ ಮಹತ್ವ. ಕೈಗಾರಿಕೀಕರಣದಿಂದ ಪ್ರಮುಖವಾಗಿ ಮೊದಲನೆಯದಾಗಿ ಏನು ಉಪಯೋಗಗಳು ಅಂತ ನೋಡೋಣ. ಮೊದಲನೇದಾಗಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಉತ್ಪಾದನೆಯಲ್ಲಿ ಯಾಂತ್ರೀಕರಣ ಮತ್ತು ಆಧುನಿಕ ತಂತ್ರಜ್ಞಾನ. ಎರಡನೇದು ಬೃಹತ್ ಪ್ರಮಾಣದ ಬಂಡವಾಳ ಹೂಡಿಕೆ. ಮೂರನೇದು ಶ್ರಮದ ವಿಭಜನೆ. 4 ಆರ್ಥಿಕತೆಯ ರಾಚನಿಕ ಬದಲಾವಣೆ. 5ನೇದು ಕೃಷಿಗೆ ಅಗತ್ಯ ಆಧಾನಗಳ ಬಳಕೆಯ ಉತ್ತೇಜನದ ಮೂಲಕ ಕೈಗಾರಿಕೀಕರಣಗೊಳಿಸುವುದಾಗಿದೆ. ಪ್ರಪಂಚದಲ್ಲಿ ಕೈಗಾರಿಕಾಭಿವೃದ್ಧಿಯನ್ನು ಸಾಧಿಸಿದ ಎಲ್ಲ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳಾಗಿವೆ. ಉದಾಹರಣೆಗೆ ಅಮೆರಿಕ, ಜಪಾನ್, ಇಂಗ್ಲೆಂಡ್, ಕೆನಡಾ ದೇಶಗಳು. ಕೈಗಾರಿಕಾಭಿವೃದ್ಧಿಯು ಮುಂದುವರೆದ ದೇಶಗಳ ಪ್ರಮುಖ ಆರ್ಥಿಕ ಚಟುವಟಿಕೆಯಾಗಿದೆ. ಈ ದೇಶಗಳ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯವು ಇತರೆ ರಾಷ್ಟ್ರಗಳಿಗೆ ಹೋಲಿಸಿದಂತೆ ಗಣನೀಯವಾಗಿ ಹೆಚ್ಚಾಗಿದ್ದು ಜನರ ಜೀವನ ಮಟ್ಟವು ಉತ್ತಮವಾಗಿದೆ. ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಕೈಗಾರಿಕಾಭಿವೃದ್ಧಿಯು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದು ಕೃಷಿಯ ಪ್ರಗತಿಗೆ ಕೊಡುಗೆ. ಕೈಗಾರಿಕೆಗಳು ಕೃಷಿಯ ಅಭಿವೃದ್ಧಿಗೆ ಅಗತ್ಯವಿರುವ ಆಧಾರಗಳನ್ನು ಪೂರೈಕೆ ಮಾಡುತ್ತವೆ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಕೃಷಿಯ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಎರಡನೇದು ದೇಶದ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ. ದೇಶವು ಯಥೇಚ್ಛವಾಗಿರುವ ನೈಸರ್ಗಿಕ ಖನಿಜ ಸಂಪನ್ಮೂಲಗಳನ್ನು ಹೊಂದಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಲು ಕೈಗಾರಿಕಾ ಘಟಕಗಳು ಸಹಕಾರಿಯಾಗಿವೆ. ಮೂರನೇದು ಉದ್ಯೋಗಾವಕಾಶಗಳ ಸೃಷ್ಟಿ. ಕೈಗಾರಿಕಾ ವಲಯದ ಅಭಿವೃದ್ಧಿಯು ನೇರವಾಗಿ ಮತ್ತು ಪರೋಕ್ಷವಾಗಿ ಹಲವಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಸಾಕಷ್ಟು ಅಸಂಘಟಿತ ವಲಯದ ಕೈಗಾರಿಕಾ ಕಾರ್ಮಿಕರಿಗೆ ಆದಾಯದ ಪ್ರಮುಖ ಮೂಲವಾಗಿದೆ. ಸಣ್ಣ ಉದ್ದಿಮೆಗಳನ್ನು ಪೋಷಿಸಿ ಮತ್ತು ಪ್ರೋತ್ಸಾಹಿಸಿ ಉದ್ಯೋಗ ನಿರ್ಮಾಣಕ್ಕೆ ಪೂರಕವಾಗುವ ಕಾರ್ಯವನ್ನು ಜರುಗಿಸುತ್ತದೆ. 4ನೇದು ವಿವಿಧ ವಲಯಗಳ ಸಮತೋಲನ ಅಭಿವೃದ್ಧಿ. ದೇಶದಲ್ಲಿ ಕೈಗಾರಿಕೀಕರಣದ ಬೆಳವಣಿಗೆಯು ವಿವಿಧ ವಲಯಗಳ ನಡುವೆ ಸಮತೋಲನದ ಅಭಿವೃದ್ಧಿ ಸಾಧಿಸಲು ಹಾಗೂ ಇತರ ಆರ್ಥಿಕತೆ ವಲಯಗಳನ್ನು ಅಭಿವೃದ್ಧಿಗೊಳಿಸಲು ಸಹಾಯಕವಾಗುತ್ತದೆ. 5ನೇದು ಬಂಡವಾಳ ಸಂಚಯನವನ್ನು ಹೆಚ್ಚಿಸುವುದು. ಕೈಗಾರಿಕೀಕರಣದ ಬೆಳವಣಿಗೆಯು ದೇಶದ ಬಂಡವಾಳ ಸಂಚಯನದ ದರ ಮತ್ತು ಗಾತ್ರವನ್ನು ಹೆಚ್ಚಿಸುವುದಲ್ಲದೆ ಉದ್ಯೋಗವನ್ನು ಸೃಷ್ಟಿಸಿ ಜನರ ಆದಾಯ ಮತ್ತು ಉಳಿತಾಯದ ಮಟ್ಟವನ್ನು ಹೆಚ್ಚಿಸುತ್ತದೆ. 6ನೇದು ಜನರ ಜೀವನ ಮಟ್ಟ ಸುಧಾರಣೆ. ದೇಶದ ಒಟ್ಟು ರಾಷ್ಟ್ರೀಯ ಆದಾಯಕ್ಕೆ ಕೈಗಾರಿಕಾ ವಲಯದಿಂದ ಪ್ರಮುಖ ಕೊಡುಗೆಗಳನ್ನು ನೀಡುತ್ತದೆ. ಹಾಗೆಯೇ ಕೈಗಾರಿಕಾ ವಲಯವು ಉದ್ಯೋಗಗಳಿಗೆ ಸಾಪೇಕ್ಷವಾಗಿ ಹೆಚ್ಚಿನ ಆದಾಯವನ್ನು ತಂದುಕೊಡುತ್ತದೆ. ಇದು ಜನರ ತಲಾದಾಯವೂ ಹೆಚ್ಚಾಗಿ
ಹೆಚ್ಚಿಸುವ ಮೂಲಕ ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ. 7ನೇದು, ಕೃಷಿಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ. ದೇಶದ ಕೃಷಿ ವಲಯವು 48.9% ಜನರಿಗೆ ಉದ್ಯೋಗವನ್ನು ನೀಡುತ್ತದೆ. ಇದರಿಂದಾಗಿ ಕೃಷಿಯಲ್ಲಿ ಮರೆಮಾಚಿದ ಉದ್ಯೋಗ ಹೆಚ್ಚಾಗಿದ್ದು ಕೃಷಿಕರ ಬದುಕು ತೀರಾ ಸಂಕಷ್ಟದಲ್ಲಿದೆ. ಕೈಗಾರಿಕೆಗಳ ಅಭಿವೃದ್ಧಿಯ ಕೃಷಿಯ ಮೇಲಿನ ಅಧಿಕ ಅವಲಂಬಿತ ಕೃಷಿ ಕಾರ್ಮಿಕರನ್ನು ಕೈಗಾರಿಕಾ ವಲಯಕ್ಕೆ ವರ್ಗಾಯಿಸುವುದರ ಮೂಲಕ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ. 8ನೇದು, ವಿದೇಶಿ ವಿನಿಮಯ ಗಳಿಕೆ. ಕೈಗಾರೀಕರಣದ ಅಭಿವೃದ್ಧಿಯು ವಿದೇಶಿ ವ್ಯಾಪಾರದ ಪ್ರಗತಿಗೆ ನೆರವಾಗುತ್ತದೆ. ಇದು ವಿದ್ಯುತ್ ಬಿಡಿಭಾಗಗಳು, ಕಂಪ್ಯೂಟರ್ಗಳು, ಕಾರುಗಳು, ಇಂಜಿನಿಯರಿಂಗ್ ಸರಕುಗಳು ಮುಂತಾದವುಗಳನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದಿಸಿ ವಿವಿಧ ದೇಶಗಳಿಗೆ ಉತ್ಪನ್ನವನ್ನು ರಫ್ತುಗೊಳಿಸಲು ಪ್ರೇರೇಪಣೆ ನೀಡುತ್ತದೆ. ಇದರಿಂದ ವಿದೇಶಿ ವ್ಯಾಪಾರ ಉತ್ತೇಜನಗೊಳ್ಳುತ್ತದೆ ಹಾಗೂ ವಿದೇಶಿ ವಿನಿಮಯ ಗಳಿಕೆ ಸಾಧ್ಯವಾಗುತ್ತದೆ. 9ನೇದು, ಸ್ವಾವಲಂಬನೆಯ ಸಾಧನೆ. ಆರ್ಥಿಕತೆಯಲ್ಲಿ ಕೈಗಾರೀಕರಣವು ದೇಶವು ಸ್ವಾವಲಂಬನೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಅಗತ್ಯವಾಗಿ ಬೇಕಾಗಿರುವ ಹಲವು ಸರಕುಗಳನ್ನು ಆಮದು ಮಾಡಿಕೊಳ್ಳುವ ವಸ್ತುಗಳ ಬದಲಾಗಿ ಸ್ವದೇಶದಲ್ಲಿಯೇ ಆ ವಸ್ತುಗಳನ್ನು ಉತ್ಪಾದಿಸುವ ಕ್ರಿಯೆಗೆ ಆಮದು ಬದಲೀಕರಣ ಉತ್ಪಾದನೆ ಎನ್ನುತ್ತೇವೆ. ಆಮದು ಬದಲೀಕರಣ ಸಾಧಿಸುವುದರ ಮೂಲಕ ರಫ್ತುಗಳ ಮೇಲಿನ ಅವಲಂಬನೆಯನ್ನು ತಪ್ಪಿಸುತ್ತದೆ. ಇದರಿಂದ ದೇಶವು ಸ್ವಾವಲಂಬನೆಯನ್ನು ಸಾಧಿಸಬಹುದಾಗಿದೆ. 10ನೇದು, ಮಾರುಕಟ್ಟೆಗಳ ಅಭಿವೃದ್ಧಿ. ದೇಶದಲ್ಲಿ ವಿವಿಧ ರೀತಿಯ ಕಚ್ಚಾ ಸರಕುಗಳು ಮತ್ತು ಅಂತಿಮ ಉತ್ಪನ್ನಗಳ ಮಾರುಕಟ್ಟೆ ಅಭಿವೃದ್ಧಿಯು ವಿವಿಧ ರೀತಿಯ ಕೈಗಾರಿಕೆಗಳು ಉತ್ಪಾದಿಸುವ ಉತ್ಪನ್ನಗಳ ಅಭಿವೃದ್ಧಿಯಿಂದ ಸಾಧ್ಯವಾಗುತ್ತದೆ. 11ನೇದು, ಸಾರಿಗೆ ಮತ್ತು ಸಂಪರ್ಕಗಳ ಅಭಿವೃದ್ಧಿ. ಕೈಗಾರಿಕೆಗಳಿಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳನ್ನು ಗಣಿಗಳಿಂದ ಗ್ರಾಮೀಣ ಪ್ರದೇಶಗಳಿಂದ ಕೈಗಾರಿಕಾ ಪ್ರದೇಶಗಳಿಗೆ ಹಾಗೂ ಕೈಗಾರಿಕೆಯು ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಲು ದೇಶದ ಮೂಲೆ ಮೂಲೆಗೆ ಸಾಗಿಸಲು ಎಲ್ಲ ರೀತಿಯ ಸಾರಿಗೆ ಮಾಧ್ಯಮಗಳು ಬೆಳೆಯುತ್ತವೆ. 12ನೇದು, ರಾಷ್ಟ್ರ ರಕ್ಷಣೆ. ಕೈಗಾರಿಕೆಗಳು ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆಗೆ ಅಗತ್ಯವಿರುವ ರಕ್ಷಣಾ ಸಾಮಗ್ರಿಗಳನ್ನು ಪೂರೈಸುತ್ತದೆ. ಕೈಗಾರಿಕಾ ನೀತಿ. ಭಾರತಕ್ಕೆ ಸ್ವಾತಂತ್ರ್ಯ ಪಡೆದಾಗ ಕೈಗಾರಿಕೆಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದವು. ಅವುಗಳಲ್ಲಿ ಪ್ರಮುಖವಾದದ್ದೇನೆಂದರೆ ಕಚ್ಚಾ ಸರಕುಗಳ ಕೊರತೆ, ಬಂಡವಾಳದ ಅಭಾವ, ತಂತ್ರಜ್ಞಾನದ ಕೊರತೆ ಮುಂತಾದವು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೈಗಾರಿಕಾಭಿವೃದ್ಧಿಯನ್ನು ಸಾಧಿಸಲು ಪರಿಣಾಮಕಾರಿಯಾದ ಕೈಗಾರಿಕಾ ನೀತಿಯ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರವು 1948 ಏಪ್ರಿಲ್ 6ರಂದು ಹೊಸ ಕೈಗಾರಿಕಾ ನೀತಿಯನ್ನು ಘೋಷಿಸಿತು. ಇದಾದ ನಂತರ ಕೈಗಾರೀಕರಣವನ್ನು ಬಲಪಡಿಸಲು ಹಾಗೂ ಕೈಗಾರಿಕೆಗಳ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಲು ಮತ್ತು ಆಯಾ ದಿನಮಾನಗಳಿಗೆ ಅವಶ್ಯಕವಿರುವಂತೆ ಅಂಶಗಳನ್ನೊಳಗೊಂಡ ಕೈಗಾರಿಕಾ ನೀತಿಗಳನ್ನು 1956, 1977, 1980, 1990 ಹಾಗೂ 1991ರಲ್ಲಿ ಘೋಷಿಸಲಾಯಿತು. 1991ರ ಹೊಸ ಕೈಗಾರಿಕಾ ನೀತಿ ಸ್ವತಂತ್ರ ಭಾರತದ ಆರ್ಥಿಕ ಇತಿಹಾಸದಲ್ಲಿ 1991ರ ಅತ್ಯಂತ ಮಹತ್ವವಾದ ವರ್ಷವಾಗಿದೆ. ಯಾಕೆಂದರೆ 1990ರ ಸಮಯದಲ್ಲಿ ಭಾರತದ ಅರ್ಥವ್ಯವಸ್ಥೆ ಸಂಕಷ್ಟಕ್ಕೆ ಸಿಲುಕಿತ್ತು. ಕೈಗಾರಿಕಾ ಉತ್ಪಾದನೆ ಕಡಿಮೆಯಾಗಿ ವಸ್ತುಗಳ ಅಭಾವ ಉಂಟಾಗಿತ್ತು. ಹಣದುಬ್ಬರ ಶೇಕಡ 16ರಷ್ಟು ಆಗಿತ್ತು. ರಫ್ತು ವ್ಯಾಪಾರ ಕಡಿಮೆಯಾಗಿ ವಿದೇಶಿ ವಿನಿಮಯದ ತೀವ್ರ ಕೊರತೆ ಉಂಟಾಗಿತ್ತು. ಸಾರ್ವಜನಿಕ ವಲಯದ ಕೈಗಾರಿಕೆಗಳು ತೀವ್ರ ನಷ್ಟ ಅನುಭವಿಸಿದ್ದವು. ದೇಶದಲ್ಲಿ ಬಂಡವಾಳದ ಕೊರತೆ ಉಂಟಾಗಿತ್ತು. ಇಂತಹ ಸಂದರ್ಭದಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಿಸಲಾಯಿತು. ಭಾರತದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಅಂಶಗಳನ್ನು ಭಾರತದ ಆರ್ಥಿಕತೆಯಲ್ಲಿ ತರುವ ಉದ್ದೇಶದಿಂದ ಹೊಸ ಕೈಗಾರಿಕಾ ನೀತಿಯನ್ನು 1991ರಲ್ಲಿ ಜಾರಿಗೊಳಿಸಲಾಯಿತು. 1991ರ ಹೊಸ ಕೈಗಾರಿಕಾ ನೀತಿಯ ಪ್ರಮುಖ ಲಕ್ಷಣಗಳು ಹೀಗಿವೆ. ಮೊದಲನೇದು, ಕೈಗಾರಿಕಾ ಪರವಾನಗಿಯನ್ನು ರದ್ದುಪಡಿಸುವುದು. ಲೈಸೆನ್ಸ್. ಪರವಾನಗಿ ಅಂದರೆ ಲೈಸೆನ್ಸ್. ಹೊಸ ಕೈಗಾರಿಕಾ ನೀತಿಯ ಹೂಡಿಕೆಯ ಮಟ್ಟವನ್ನು ಪರಿಗಣಿಸದೆ ಎಲ್ಲ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಕಾರ್ಯಾಚರಣೆಗೆ ಅವು ಪಡೆದುಕೊಳ್ಳುತ್ತಿದ್ದ ಪರವಾನಗಿಯನ್ನು ರದ್ದುಪಡಿಸಿತ್ತು. ಲೈಸೆನ್ಸ್ ಇದು ಆರ್ಥಿಕತೆಯ
ಉದಾರೀಕರಣಕ್ಕೆ ಸಾಕ್ಷಿಯಾಯಿತು. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆ, ಪರಿಸರ ಸಂಬಂಧಿ ಅಪಾಯಕಾರಿ ಸ್ವರೂಪದ ತಯಾರಿಕಾ ಉತ್ಪನ್ನಗಳು ಮತ್ತು ಪ್ರಮುಖ ಅನುಭೋಗಿ ಸರಕುಗಳು ಉತ್ಪಾದನೆಯ ಕೈಗಾರಿಕೆಗಳಿಗೆ ಪರವಾನಗಿಯನ್ನು ಪಡೆಯುವಂತೆ ನಿರ್ದೇಶಿಸಿತ್ತು. 2. ವಿದೇಶಿ ಹೂಡಿಕೆ ಮತ್ತು ತಂತ್ರಜ್ಞಾನ. ರಫ್ತು ಸರಕುಗಳ ತಯಾರಿಕೆಯಲ್ಲಿ ತೊಡಗುವ ಕಂಪನಿಗಳನ್ನು ಉತ್ತೇಜಿಸುವುದಕ್ಕಾಗಿ ಸರ್ಕಾರವು ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನು ಒದಗಿಸಿತು. ಅಧಿಕ ಆದ್ಯತಾ ಕೈಗಾರಿಕೆಗಳಲ್ಲಿ 51% ವಿದೇಶಿ ನೇರ ಹೂಡಿಕೆಗೆ ಅನುಮತಿ ನೀಡಲಾಯಿತು. ರಫ್ತು ಚಟುವಟಿಕೆಗಳಲ್ಲಿ ತೊಡಗಿಸಿರುವ ಸ್ವದೇಶಿ ಉದ್ದಿಮೆ ಕಂಪನಿಗಳು ಷೇರು ಬಂಡವಾಳದಲ್ಲಿ ವಿದೇಶಿ ವ್ಯಾಪಾರ ಕಂಪನಿಗಳು 51% ಪಾಲನ್ನು ಹೊಂದುವ ಅವಕಾಶ ನೀಡಲಾಯಿತು. 3. ಸಾರ್ವಜನಿಕ ವಲಯಗಳ ಪಾತ್ರ ಕನಿಷ್ಠಗೊಳಿಸಿದ್ದು. 1956ರಲ್ಲಿ 17 ಉತ್ಪಾದನಾ ಕ್ಷೇತ್ರಗಳಿಗೆ ಮೀಸಲಾಗಿದ್ದ ಸಾರ್ವಜನಿಕ ವಲಯದ ಪಾತ್ರವನ್ನು 1991ರ ವೇಳೆಗೆ ಕೇವಲ 13 ಕೈಗಾರಿಕೆಗಳನ್ನು ಮಾತ್ರ ಕೆಲವೇ ಕ್ಷೇತ್ರಗಳಿಗೆ ಮೀಸಲಿಡಲಾಯಿತು. ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಕೇವಲ 1 ಕೈಗಾರಿಕೆ ಮಾತ್ರ ಸಾರ್ವಜನಿಕ ವಲಯಕ್ಕೆ ಮೀಸಲಾಗಿದೆ. ಅಣುಶಕ್ತಿ ಭದ್ರತೆ ಮತ್ತು ಸಾರ್ವಜನಿಕ ವಲಯದ ಸ್ವಾಮ್ಯದಲ್ಲಿದೆ. ಸಾರ್ವಜನಿಕ ವಲಯದಲ್ಲಿ ಹೂಡಿಕೆ ಹಿಂತೆಗೆತಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಖಾಸಗೀಕರಣಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಸಾರ್ವಜನಿಕ ಸ್ವಾಮ್ಯದ ಸರ್ಕಾರಿ ಸಮಬಂಡವಾಳವನ್ನು ಖಾಸಗಿ ವಲಯದವರಿಗೆ ಮಾರಾಟ ಮಾಡುವುದಕ್ಕೆ ಹೂಡಿಕೆ ಹಿಂತೆಗೆತ ಎನ್ನಲಾಗುತ್ತದೆ. ಇದರಿಂದಾಗಿ ಸರ್ಕಾರ ಸ್ವಾಮ್ಯದ ಉದ್ದಿಮೆಗಳು ಉತ್ತಮವಾಗಿ ಕಾರ್ಯಾಚರಣೆ ಮಾಡಿ ನಷ್ಟದಿಂದ ಹೊರಬಂದಿವೆ. 4. ಕೈಗಾರಿಕಾ ಪ್ರಾದೇಶಿಕ ನೀತಿಯ ಉದಾರೀಕರಣ. ಹೊಸ ಕೈಗಾರಿಕಾ ನೀತಿಯು 1 ಮಿಲಿಯನ್ ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆ ಇರುವ ನಗರೇತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಕೇಂದ್ರದಿಂದ ಅನುಮತಿ ಪಡೆಯುವ ಅಗತ್ಯವಿರುವುದಿಲ್ಲ. ಆದರೆ 1 ಮಿಲಿಯನ್ ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆಯಲ್ಲಿರುವ ನಗರಗಳಲ್ಲಿ ಕೈಗಾರಿಕೆಗಳ ವಿಷಯವಾಗಿ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಬೇಕು. ಮಾಲಿನ್ಯೇತರ ಸ್ವರೂಪದ ಕೈಗಾರಿಕೆಗಳನ್ನು ಜನರ ವಾಸಸ್ಥಳದ ಪರಿಧಿಯಿಂದ 23 ಕಿಲೋಮೀಟರ್ ದೂರದಲ್ಲಿ ಸ್ಥಾಪಿಸಬೇಕು ಎಂಬ ಷರತ್ತು ವಿಧಿಸಿದೆ. 5. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ. ಭಾರತದಲ್ಲಿ ವಿದೇಶಿ ಕಂಪನಿಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸಲು ಸರ್ಕಾರವು ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆಯನ್ನು FERA 1947ರಲ್ಲಿ ಜಾರಿಗೆ ತಂದಿತು. 1973ರಲ್ಲಿ ಈ ಕಾಯ್ದೆಯನ್ನು ವ್ಯಾಪಕವಾಗಿ ತಿದ್ದುಪಡಿ ಮಾಡಲಾಯಿತು. 1973ರ ಫೆರಾ ಕಾಯ್ದೆಯ ಪ್ರಮುಖ ಉದ್ದೇಶಗಳೇನೆಂದರೆ: 1. ಭಾರತದ ಅಮೂಲ್ಯವಾದ ವಿದೇಶಿ ವಿನಿಮಯ ಸಂಪತ್ತನ್ನು ಸಂಗ್ರಹಿಸುವುದು. 2. ವಿದೇಶಿ ಹೂಡಿಕೆದಾರರಿಗೆ ನಿಧಿಯನ್ನು ಉನ್ನತ ತಂತ್ರಜ್ಞಾನವನ್ನು ತರಲು ಬಳಸುವಂತೆ ಉತ್ತೇಜಿಸುವುದು. ಫೆರಾ 1973 ಕಾಯ್ದೆಯ ಕೆಲ ವಿಭಾಗಗಳು ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದವು. ಉದಾಹರಣೆಗೆ, ಯಾವುದಾದರೂ ವ್ಯಕ್ತಿಯನ್ನು ಫೆರಾ ಅಡಿಯಲ್ಲಿ ಬಂಧಿಸಿದರೆ ಆ ವ್ಯಕ್ತಿಯು ತನ್ನ ಬಳಿ ವಿದೇಶಿ ವಿನಿಮಯದ ಪರವಾನಗಿ ಇದೆ ಎಂದು ರುಜುವಾತುಪಡಿಸುವ ಕಾರ್ಯ ಆ ವ್ಯಕ್ತಿಯದ್ದೇ ಆಗಿರುತ್ತಿತ್ತು. ಇದರಿಂದ ಅನೇಕ ಅರ್ಹ ನೈಜ ವ್ಯಕ್ತಿಗಳಿಗೆ ತೊಂದರೆಯಾಗುತ್ತಿತ್ತು. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಜುಲೈ 1998ರಂದು ಸಂಸತ್ತಿನಲ್ಲಿ 1973ರ ಫೆರಾ ಕಾಯ್ದೆಯನ್ನು ರದ್ದುಪಡಿಸಿ FEMA ವನ್ನು ಅದರ ಜಾಗದಲ್ಲಿ ಜಾರಿಗೆ ತರಲಾಯಿತು. ಭಾರತದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ಕ್ರಮಬದ್ಧ ನಿರ್ವಹಣೆ ಮತ್ತು ಅಭಿವೃದ್ಧಿಗೊಳಿಸಿ ಬಾಹ್ಯ ವ್ಯಾಪಾರ ಮತ್ತು ಪಾವತಿಗಳ ಸುಗಮತೆಗೆ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ವಿದೇಶಿ ವಿನಿಮಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಸರಳೀಕರಿಸುವುದಲ್ಲದೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಕ್ರೋಢೀಕರಿಸುವುದು ಫೆಮಾದ ಉದ್ದೇಶವಾಗಿತ್ತು. ಕೈಗಾರಿಕೆಗಳ ವರ್ಗೀಕರಣ. ಭಾರತದಂತಹ ಬೃಹತ್ ರಾಷ್ಟ್ರದಲ್ಲಿ ಪ್ರಮುಖವಾಗಿ ಕೈಗಾರಿಕೆಗಳನ್ನು ಸಂಘಟಿತ ಮತ್ತು ಅಸಂಘಟಿತ ಕೈಗಾರಿಕೆಗಳೆಂದು ವಿಂಗಡಿಸಲಾಗುತ್ತದೆ.
ಕೈಗಾರಿಕೆಗಳ ಒಡೆತನದ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳು ಎಂದು ವಿಂಗಡಿಸಬಹುದಾಗಿದೆ. ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಸರ್ಕಾರದ ಒಡೆತನದಲ್ಲಿರುತ್ತವೆ. ಇವುಗಳನ್ನು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಿಗಳು ಮತ್ತು ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮಗಳು ಎಂದು ವರ್ಗೀಕರಿಸಲಾಗಿದೆ. ಖಾಸಗಿ ವಲಯದ ಕೈಗಾರಿಕೆಗಳು ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿರುತ್ತವೆ. ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಎಂದು ವರ್ಗೀಕರಿಸಲಾಗಿದೆ. 2006ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿ ಕಾಯ್ದೆಯಡಿಯಲ್ಲಿ ಉದ್ಯಮಗಳ ತಯಾರಿಕೆ ಮತ್ತು ಸೇವಾ ಉದ್ಯಮಗಳೆಂದು ವರ್ಗೀಕರಿಸಲಾಗಿದೆ. ಕೋಷ್ಟಕ 6.1. ಓಕೆ, ಇದು ಒಂದು ಟೇಬಲಲ್ಲಿದೆ. ಕೋಷ್ಟಕ 6.1 ಯಂತ್ರೋಪಕರಣಗಳ ಮೇಲೆ ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ಕೈಗಾರಿಕೆಗಳ ವರ್ಗೀಕರಣ. ಮೊದಲನೇ ಕಾಲಮಲ್ಲಿ ಉದ್ಯಮ, ಎರಡನೇ ಕಾಲಮಲ್ಲಿ ಕೈಗಾರಿಕಾ ಹೂಡಿಕೆ ಮಿತಿ, ಮೂರನೇ ಕಾಲಮಲ್ಲಿ ಸೇವಾ ಕೈಗಾರಿಕಾ ಹೂಡಿಕೆ ಮಿತಿ. ಮೊದಲನೇ ಕಾಲಮಲ್ಲಿ ಉದ್ಯಮ, ಸೂಕ್ಷ್ಮ ಉದ್ಯಮ, ಅದರಲ್ಲಿ ಎರಡನೇ ಭಾಗ ಕೈಗಾರಿಕಾ ಹೂಡಿಕೆ ಮಿತಿ 25 ಲಕ್ಷ ರೂಪಾಯಿಗಳವರೆಗೆ, ಸೇವಾ ಕೈಗಾರಿಕಾ ಹೂಡಿಕೆ ಮಿತಿ 10 ಲಕ್ಷ ರೂಪಾಯಿ ಒಳಗೆ. ಉದ್ಯಮದಲ್ಲಿ ಸಣ್ಣ ಉದ್ಯಮ 5 ಕೋಟಿ ರೂಪಾಯಿ ಒಳಗೆ. ಸೇವಾ ಕೈಗಾರಿಕಾ ಹೂಡಿಕೆ ಮಿತಿ 2 ಕೋಟಿ ರೂಪಾಯಿಗಳವರೆಗೆ. ಮಧ್ಯಮ 10 ಕೋಟಿ ರೂಪಾಯಿಗಳವರೆಗೆ, 5 ಕೋಟಿ ರೂಪಾಯಿಗಳವರೆಗೆ. ಸರಕು ಕೈಗಾರಿಕೆ ಅಡಿಯಲ್ಲಿ ಗರಿಷ್ಠ ರೂಪಾಯಿ 25 ಲಕ್ಷ ರೂಪಾಯಿ ಬಂಡವಾಳ ಹೂಡಿದರೆ ಸೂಕ್ಷ್ಮ ಕೈಗಾರಿಕೆ ಎಂದು, ರೂಪಾಯಿ 25 ಲಕ್ಷಕ್ಕಿಂತ ಹೆಚ್ಚು ಹಾಗೂ ರೂಪಾಯಿ 5 ಕೋಟಿಗಿಂತ ಕಡಿಮೆ ಬಂಡವಾಳ ಹೂಡಿದರೆ ಸಣ್ಣ ಕೈಗಾರಿಕೆ ಎಂತಲೂ, ಹಾಗೂ ರೂಪಾಯಿ 5 ಕೋಟಿಗಿಂತ ಹೆಚ್ಚು ಹಾಗೂ ರೂಪಾಯಿ 10 ಕೋಟಿಯವರೆಗೆ ಬಂಡವಾಳ ಹೂಡಿದರೆ ಮಧ್ಯಮ ವರ್ಗದ ಉದ್ಯಮ ಎಂದು ವ್ಯಾಖ್ಯಾನಿಸಲಾಗಿದೆ. ಹಾಗೆಯೇ ಸೇವಾ ಕೈಗಾರಿಕೆ ಹೂಡಿಕೆಯಲ್ಲಿ ಗರಿಷ್ಠ ಮೊತ್ತ 10 ಲಕ್ಷ ರೂಪಾಯಿ ಬಂಡವಾಳ ಹೂಡಿದರೆ ಸೂಕ್ಷ್ಮ ಕೈಗಾರಿಕಾ ಎಂದು, ರೂಪಾಯಿ 10 ಲಕ್ಷಕ್ಕಿಂತ ಹೆಚ್ಚು ಹಾಗೂ 2 ಕೋಟಿಗಿಂತ ಕಡಿಮೆ ಬಂಡವಾಳ ಹೂಡಿದರೆ ಸಣ್ಣ ಕೈಗಾರಿಕೆ ಎಂತಲೂ, ಹಾಗೂ 2 ಕೋಟಿಗಿಂತ ಹೆಚ್ಚು ಹಾಗೂ 5 ಕೋಟಿಗಳವರೆಗೆ ಬಂಡವಾಳ ಹೂಡಿದರೆ ಮಧ್ಯಮ ವರ್ಗದ ಉದ್ಯಮ ಎಂದು ವ್ಯಾಖ್ಯಾನಿಸಲಾಗಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಯ ಲಕ್ಷಣಗಳು. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪ್ರಮುಖ ಲಕ್ಷಣಗಳೇನೆಂದರೆ, 1. ನಗರ ಮತ್ತು ಅರೆನಗರ ಪ್ರದೇಶಗಳಂತಹ ಸ್ಥಳೀಯ ಪ್ರದೇಶಗಳಲ್ಲಿ ಸುಲಭವಾಗಿ ಸ್ಥಾಪಿಸಬಹುದಾಗಿದೆ. 2. ಕೈಗಾರಿಕಾ ಘಟಕಗಳ ಹೂಡಿಕೆಯು ಮಿತಿಯು ಕಡಿಮೆ ಇರುತ್ತದೆ. 3. ಕೂಲಿಯ ಆಧಾರದ ಮೇಲೆ ಶ್ರಮವನ್ನು ನೇಮಿಸಿಕೊಳ್ಳಲಾಗುತ್ತದೆ. 4. ಸ್ವಯಂ ಬೆಂಬಲ ನೀಡುವ ಕಾರ್ಮಿಕರು ಮತ್ತು ಸಣ್ಣ ಉದ್ಯಮಶೀಲಗಾರರಿಂದ ನಡೆಸಲ್ಪಡುತ್ತದೆ. 5. ಸ್ಥಳೀಯ ಪ್ರದೇಶಗಳಲ್ಲಿ ಲಭ್ಯವಿರುವ ಕಚ್ಚಾ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಮಹತ್ವ. ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಸಣ್ಣ ಕೈಗಾರಿಕೆಗಳು ಮಹತ್ವದ ಪಾತ್ರವನ್ನು ಹೊಂದಿವೆ. ಸಣ್ಣ ಕೈಗಾರಿಕೆಗಳು ಹೆಚ್ಚು ಉದ್ಯೋಗಗಳನ್ನು ಒದಗಿಸುತ್ತದೆ. ಇದು ದಕ್ಷ ಸಂಪನ್ಮೂಲಗಳ ಬಳಕೆಗೆ ಸಹಾಯ ಮಾಡುತ್ತವೆ. ಸಮಾಜದಲ್ಲಿನ ವಿವಿಧ ವರ್ಗಗಳ ನಡುವೆ ರಾಷ್ಟ್ರೀಯ ಆದಾಯವನ್ನು ಸಮನಾಗಿ ವಿತರಿಸುವ ಮೂಲಕ ಆರ್ಥಿಕ ಸಮಾನತೆಯನ್ನು ಸಾಧಿಸಲು ಸಹಾಯ ಮಾಡುತ್ತವೆ. ಭಾರತದಲ್ಲಿ ಎಲ್ಲರಿಗೂ ಉದ್ಯೋಗ ಒದಗಿಸಬೇಕಾದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದರಿಂದ ಮಾತ್ರ ಸಾಧ್ಯ. ಭಾರತದಂತಹ ದೇಶಕ್ಕೆ ಸಣ್ಣ ಕೈಗಾರಿಕೆಗಳ ಮಹತ್ವ ಈ ಕೆಳಗಿನಂತಿದೆ. 1. ಉದ್ಯೋಗ ನಿರ್ಮಾಣ. ಸಣ್ಣ ಕೈಗಾರಿಕೆಗಳು ಶ್ರಮ ಆಧಾರಿತ ಕೈಗಾರಿಕೆಗಳಾಗಿದ್ದು ಭಾರತದಂತಹ ಅಧಿಕ ಶ್ರಮ ಜನಸಂಖ್ಯೆಗೆ ಉದ್ಯೋಗ ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಇಂದು ದೇಶಾದ್ಯಂತ ಸಣ್ಣ ಕೈಗಾರಿಕೆಗಳು ವಿಕೇಂದ್ರೀಕರಣಗೊಂಡಿದ್ದು ಮುಕ್ತ ನಿರುದ್ಯೋಗ ಹಾಗೂ ಅರೆ ನಿರುದ್ಯೋಗ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. 2. ಉತ್ಪಾದನೆ ಮತ್ತು ಹೂಡಿಕೆಯಲ್ಲಿ ಹೆಚ್ಚಳ. ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಉತ್ಪಾದನಾ ಪ್ರಮಾಣವು ದಿನೇ ದಿನೇ ಹೆಚ್ಚುತ್ತಿದೆ. ದೇಶದ ಕೈಗಾರಿಕಾ ಉತ್ಪಾದನೆಯಲ್ಲಿ 40% ಆಗಿದೆ. 3. ಕಡಿಮೆ ಬಂಡವಾಳ. ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಕಡಿಮೆ ಬಂಡವಾಳ ಸಾಕಾಗುತ್ತದೆ. ಮಿತ ಬಂಡವಾಳದಿಂದ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅವುಗಳಿಂದ ಶೀಘ್ರವಾಗಿ ಪ್ರತಿಫಲ ಪಡೆಯಬಹುದಾಗಿದೆ. ಈ ಅನುಕೂಲತೆಗಳಿಂದಾಗಿ ಸರ್ಕಾರ ಸಣ್ಣ ಕೈಗಾರಿಕೆಗಳ ಮೇಲೆ ಹೆಚ್ಚು ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹಿಸುತ್ತದೆ. 4. ರಫ್ತು ಅಭಿವೃದ್ಧಿ.
ಸಣ್ಣ ಕೈಗಾರಿಕೆಗಳು ಉತ್ಪಾದಿಸುವ ಸಿದ್ಧ ಉಡುಪುಗಳು, ಚರ್ಮದ ವಸ್ತುಗಳು, ಕರಕುಶಲ ವಸ್ತುಗಳು, ಆಭರಣಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ದ್ವಿಚಕ್ರ ವಾಹನಗಳು, ಆಹಾರದ ವಸ್ತುಗಳು ಮುಂತಾದ ಸಾವಿರಾರು ವಸ್ತುಗಳನ್ನು ವಿದೇಶಿಗಳಿಗೆ ರಫ್ತು ಮಾಡಲಾಗುತ್ತದೆ. 5ನೇದು ಸ್ಥಳೀಯ ಸಂಪನ್ಮೂಲಗಳ ದಕ್ಷ ಬಳಕೆ. ಸಣ್ಣ ಕೈಗಾರಿಕೆಗಳು ಸ್ಥಳೀಯವಾಗಿ ಲಭ್ಯವಾಗಿರುವ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಾನವ ಶಕ್ತಿಯನ್ನು ಬಳಸಿಕೊಳ್ಳುತ್ತವೆ. ಗ್ರಾಮೀಣ ಭಾಗದಲ್ಲಿ ದೊರೆಯುವ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಕೃಷಿ ಸಲಕರಣೆಗಳು, ಚರ್ಮದ ವಸ್ತುಗಳು, ಬಟ್ಟೆ, ಸಾರಿಗೆ ವಸ್ತುಗಳು, ಆಹಾರದ ವಸ್ತುಗಳು, ಬಿದಿರಿನ ವಸ್ತುಗಳು ಮುಂತಾದವುಗಳನ್ನು ತಯಾರಿಸುತ್ತದೆ. ಇದರಿಂದ ಗ್ರಾಮೀಣ ಜನರಿಗೆ ಹೆಚ್ಚು ಉದ್ಯೋಗಗಳು ದೊರೆಯುತ್ತವೆ. 6ನೇದು ಪ್ರಾದೇಶಿಕ ಅಸಮತೋಲನ ನಿವಾರಣೆ. ಪ್ರಾದೇಶಿಕ ಅಸಮತೋಲನದ ನಿವಾರಣೆಗೆ ಸರ್ಕಾರ ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ. ನಗರ ಪ್ರದೇಶಗಳಲ್ಲಿ ದೊಡ್ಡ ಕೈಗಾರಿಕೆಗಳು ಕೇಂದ್ರೀಕರಣಗೊಂಡಿದ್ದು ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಸಣ್ಣ ಕೈಗಾರಿಕೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ, ನಗರ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಸ್ಥಾಪಿಸುವ ಮೂಲಕ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಾಧ್ಯವಾಗುತ್ತದೆ. 7ನೇದು ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ಕಡಿಮೆಗೊಳಿಸುವುದು. ಬೃಹತ್ ಕೈಗಾರಿಕೆಗಳು ಆದಾಯ ಮತ್ತು ಸಂಪತ್ತಿನ ಕೇಂದ್ರೀಕರಣಕ್ಕೆ ಕಾರಣವಾದರೆ ಸಣ್ಣ ಕೈಗಾರಿಕೆಗಳು ಸಂಪತ್ತಿನ ಸಮಾನ ಹಂಚಿಕೆಗೆ ಸಹಾಯ ಮಾಡುತ್ತವೆ. ಈ ಕೈಗಾರಿಕೆಗಳ ಲಾಭ ಲಕ್ಷಾಂತರ ಸಣ್ಣ ಉದ್ಯಮಿಗಳು ಹಾಗೂ ಕೋಟ್ಯಾಂತರ ಕಾರ್ಮಿಕರು ಹಂಚಿಕೆಯಾಗುತ್ತದೆ. ಇದರಿಂದಾಗಿ ಸರ್ಕಾರ ಈ ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತವೆ. 8ನೇದು ದೊಡ್ಡ ಕೈಗಾರಿಕೆಗಳ ಅಭಿವೃದ್ಧಿಗೆ ಪ್ರೋತ್ಸಾಹ. ಸಣ್ಣ ಕೈಗಾರಿಕೆಗಳ ಉಪವಸ್ತುಗಳನ್ನು ಬಳಸಿಕೊಳ್ಳುವುದು ಹಾಗೂ ದೊಡ್ಡ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು, ಬಿಡಿ ಭಾಗಗಳನ್ನು ಒದಗಿಸುವ ಮೂಲಕ ದೊಡ್ಡ ಕೈಗಾರಿಕೆಗಳ ಅಭಿವೃದ್ಧಿಗೆ ನೆರವಾಗುತ್ತವೆ. 9ನೇದು ಕಾರ್ಖಾನೆ ಸಮಸ್ಯೆಗಳು ಹಾಗೂ ಪರಿಸರ ಸಮಸ್ಯೆಗಳಿಂದ ಮುಕ್ತ. ಸಣ್ಣ ಕೈಗಾರಿಕೆಗಳು ಕಾರ್ಮಿಕರ ಸಮಸ್ಯೆಗಳು, ಮಾಲೀಕ ಕಾರ್ಮಿಕ ಸಂಘರ್ಷದಂತಹ ಸ್ಥಿತಿಗಳು ಇರುವುದಿಲ್ಲ. ಅಲ್ಲದೆ ನೀರಿನ ಮಾಲಿನ್ಯ, ವಾಯು ಮಾಲಿನ್ಯ ಮತ್ತು ತ್ಯಾಜ್ಯ ಮಾಲಿನ್ಯಗಳಂತಹ ಗಂಭೀರ ಸಮಸ್ಯೆಯಿಂದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮುಕ್ತವಾಗಿರುತ್ತವೆ. ಸಣ್ಣ ಕೈಗಾರಿಕೆಗಳ ಸಮಸ್ಯೆಗಳು. ಸ್ವಾತಂತ್ರ್ಯ ನಂತರ ಸರ್ಕಾರದ ಪ್ರೋತ್ಸಾಹದ ಹೊರತಾಗಿಯೂ ಸಹ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಅವುಗಳಲ್ಲಿ ಪ್ರಮುಖವಾಗಿ 1. ಕಚ್ಚಾ ಸರಕುಗಳ ಸಮಸ್ಯೆ. ಸಣ್ಣ ಕೈಗಾರಿಕೆಗಳು ತಮಗೆ ಬೇಕಾದ ಕಚ್ಚಾ ವಸ್ತುಗಳ ಸಮಸ್ಯೆಯನ್ನು ನಿರಂತರವಾಗಿ ಎದುರಿಸುತ್ತಿದೆ. ಅಲ್ಲದೆ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳಿಂದಾಗಿ ಉತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸುವಲ್ಲಿ ವಿಫಲವಾಗಿದೆ. ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚುತ್ತದೆ. 2ನೇದು ಹಣಕಾಸಿನ ಸಮಸ್ಯೆ. ಸಣ್ಣ ಕೈಗಾರಿಕೆಗಳು ಮತ್ತೊಂದು ಪ್ರಮುಖ ಸಮಸ್ಯೆ ಏನೆಂದರೆ ಹಣಕಾಸಿನ ತೀವ್ರ ಕೊರತೆಯಾಗಿದೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಬೇಕಾದ ಸಾಕಷ್ಟು ಹಣಕಾಸನ್ನು ಪೂರೈಸುವ ಹಣಕಾಸಿನ ಸಮಸ್ಯೆಗಳ ಕೊರತೆಯನ್ನು ಗ್ರಾಮೀಣ ಮತ್ತು ಅರೆನಗರ ಪಟ್ಟಣ ಪ್ರದೇಶಗಳು ಎದುರಿಸುತ್ತಿವೆ. 3ನೇದು ತಂತ್ರಜ್ಞಾನದ ಕೊರತೆ. ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಇಂದಿಗೂ ಹಳೆಯ ತಂತ್ರಜ್ಞಾನ ಮತ್ತು ಯಂತ್ರಗಳನ್ನೇ ಉತ್ಪಾದನೆಯಲ್ಲಿ ಬಳಸುತ್ತಿವೆ. ಇದರಿಂದ ವಸ್ತುಗಳ ಗುಣಮಟ್ಟ ಕುಸಿದು ಉತ್ಪಾದನಾ ವೆಚ್ಚ ಹೆಚ್ಚುತ್ತಿದೆ. ತಮ್ಮ ಪೂರ್ಣ ಉತ್ಪಾದನಾ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿಫಲವಾಗುತ್ತಿವೆ. 4ನೇದು ವಿದ್ಯುತ್ ಸಮಸ್ಯೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಶಕ್ತಿಯ ಅಸಮರ್ಪಕ ಪೂರೈಕೆ ಮತ್ತು ವಿದ್ಯುತ್ತಿನ ಲೋಡ್ ಶೆಡ್ಡಿಂಗ್ನಿಂದಾಗಿ ಸಣ್ಣ ಕೈಗಾರಿಕೆಗಳು ತುಂಬ ತೊಂದರೆಗೊಳಗಾಗಿವೆ. 5ನೇದು ಮಾರುಕಟ್ಟೆ ಸಮಸ್ಯೆಗಳು. ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಿದ ಸರಕುಗಳಿಗೆ ಮಾರುಕಟ್ಟೆ ಒದಗಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಕಡಿಮೆ ವೆಚ್ಚದಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಉತ್ಪಾದಿಸುವ ಸರಕುಗಳನ್ನು ಉತ್ಪಾದಿಸಿ ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ. ಇದರಿಂದಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸರಕುಗಳಿಗೆ ಬೇಡಿಕೆ ಇಲ್ಲದೆ ನಷ್ಟವನ್ನು ಅನುಭವಿಸುತ್ತಿವೆ. 6ನೇದು ಅಧಿಕ ಉತ್ಪಾದನಾ ವೆಚ್ಚ. ಸಣ್ಣ ಪ್ರಮಾಣದ ಕೈಗಾರಿಕೆಯ ಹಳೆಯ ಯಂತ್ರಗಳು ಮತ್ತು ತಂತ್ರಜ್ಞಾನ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಅದಕ್ಷ ಕಾರ್ಮಿಕ ವರ್ಗ ಮುಂತಾದ ಕಾರಣಗಳಿಂದಾಗಿ ಉತ್ಪಾದನಾ ವೆಚ್ಚದ ಅಧಿಕಗೊಳ್ಳುತ್ತದೆ. ಇದರಿಂದ ಈ ಸರಕುಗಳನ್ನು ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಮಾರಾಟ ಮಾಡಲಾಗುವುದಿಲ್ಲ. 7ನೇದು ದೊಡ್ಡ ಕೈಗಾರಿಕೆಗಳ ಪೈಪೋಟಿ. ದೊಡ್ಡ ಕೈಗಾರಿಕೆಗಳು ಆಧುನಿಕ ಯಂತ್ರ, ತಂತ್ರಜ್ಞಾನ, ಶ್ರಮ ವಿಭಜನೆಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದಿಸುತ್ತವೆ. ಇದರಿಂದ ಸಣ್ಣ ಕೈಗಾರಿಕೆಗಳು ದೇಶೀಯ ಬಲಿಷ್ಠ ಕಂಪನಿಗಳ ಪ್ರಬಲ ಸ್ಪರ್ಧೆ ಎದುರಿಸಬೇಕಾಗಿದೆ. ಇದು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ದೊಡ್ಡ ಪೆಟ್ಟಾಗಿದೆ.
ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಪ್ರಮುಖ ಕ್ರಮಗಳು. ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಮಸ್ಯೆಗಳನ್ನು ಪರಿಶೀಲಿಸಲು ಅವುಗಳಿಗೆ ರಕ್ಷಣೆ ಒದಗಿಸಲು ಸರ್ಕಾರವು ಹಲವಾರು ಕ್ರಮಗಳನ್ನು ಮತ್ತು ಸಣ್ಣ ಕೈಗಾರಿಕೆಗಳ ಪುನಶ್ಚೇತನಕ್ಕಾಗಿ ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ ಪ್ರಮುಖವಾಗಿ 1. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆಯ ಸಣ್ಣ ಪ್ರಮಾಣದ ಘಟಕಗಳಿಗೆ ಅಗತ್ಯವಿರುವ ತಾಂತ್ರಿಕ ಮತ್ತು ನಿರ್ವಹಣಾ ಸೇವೆ, ಮಾರುಕಟ್ಟೆ ಸೌಲಭ್ಯ, ಸಲಹೆ ಮತ್ತು ನೆರವನ್ನು ನೀಡುವ ಮೂಲಕ ಸಣ್ಣ ಕೈಗಾರಿಕೆಗಳ ಸುರಕ್ಷಿತ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಇದನ್ನು 1954ರಲ್ಲಿ ಸ್ಥಾಪಿಸಲಾಯಿತು. 2ನೇದು ಮಂಡಳಿ ಮತ್ತು ನಿಗಮಗಳ ಸ್ಥಾಪನೆ. ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಉತ್ತೇಜಿಸುವುದಕ್ಕಾಗಿ ಸರ್ಕಾರವು ಹಲವು ಮಂಡಳಿ ಮತ್ತು ನಿಗಮಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ 1. ಅಖಿಲ ಭಾರತ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ. 2. ಅಖಿಲ ಭಾರತ ಕರಕುಶಲ ಕೈಗಾರಿಕೆಗಳ ಮಂಡಳಿ. 3. ಅಖಿಲ ಭಾರತ ನಾರಿನ ಮಂಡಳಿ. 4. ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ಮಂಡಳಿ. 5ನೇದು ಕೇಂದ್ರೀಯ ರೇಷ್ಮೆ ಮಂಡಳಿ ಮುಂತಾದವುಗಳು. 3ನೇದು ರಾಷ್ಟ್ರೀಯ ಕೈಗಾರಿಕೆಗಳ ನಿಗಮ. ಭಾರತ ಸರ್ಕಾರವು 1955ರಲ್ಲಿ ರಾಷ್ಟ್ರೀಯ ಕೈಗಾರಿಕೆಗಳ ನಿಗಮವನ್ನು ಸ್ಥಾಪಿಸಿತು. ಇದು ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಅಗತ್ಯವಿರುವ ಎಲ್ಲ ರೀತಿಯ ಕಚ್ಚಾ ವಸ್ತುಗಳನ್ನು ಪೂರೈಸುವಲ್ಲಿ ಸಹಾಯಕವಾಗಿದೆ. ಅಲ್ಲದೆ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲು ಮಾರ್ಗದರ್ಶನ ನೀಡುತ್ತದೆ. 4ನೇದು ಸಣ್ಣ ಹೂಡಿಕೆ ಮಂಡಳಿ. ಸಣ್ಣ ಪ್ರಮಾಣದ ವಲಯದಲ್ಲಿ ಜನರು ತಮ್ಮ ಉಳಿತಾಯವನ್ನು ಹೂಡಿಕೆ ಮಾಡಲು ಆಸಕ್ತಿ ಹೊಂದಿರುವ ಜನರಿಗೆ ಸಮರ್ಪಕವಾದ ಮಾರ್ಗದರ್ಶನ ನೀಡುತ್ತದೆ. 5ನೇದು ಕೈಗಾರಿಕಾ ಎಸ್ಟೇಟ್ಗಳು. ಸಣ್ಣ ಉದ್ಯಮಿಗಳಿಗೆ ಉತ್ತಮವಾದ ಮತ್ತು ಸಮರ್ಪಕವಾದ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಶಕ್ತಿ, ನೀರು, ರಸ್ತೆ ಇತ್ಯಾದಿಗಳನ್ನು ಒದಗಿಸಲು ಕೈಗಾರಿಕಾ ಎಸ್ಟೇಟ್ಗಳನ್ನು ಸ್ಥಾಪಿಸಲಾಗುತ್ತದೆ. ಇದರಿಂದ ಅಲ್ಲಿನ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಯಾಗುವುದಲ್ಲದೆ ಉದ್ಯೋಗ ಸೃಷ್ಟಿಯ ಪ್ರಮಾಣವು ಅಧಿಕಗೊಳ್ಳುತ್ತದೆ. 6ನೇದು ಸಂಶೋಧನಾ ಮತ್ತು ಅಭಿವೃದ್ಧಿ. ಸರ್ಕಾರವು ಹೊಸ ತಂತ್ರಜ್ಞಾನದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಹಲವು ಅಖಿಲ ಭಾರತ ಮಂಡಳಿ ಮತ್ತು ಸಂಘಟನೆಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ ಪ್ರಮುಖವಾದವುಗಳು ಏನೆಂದರೆ 1. ಕೇಂದ್ರೀಯ ಜೇನು ಸಾಕಾಣಿಕೆ ಮತ್ತು ಸಂಶೋಧನಾ ಸಂಸ್ಥೆ. 2ನೇದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ. 3ನೇದು ಗ್ರಾಮೀಣ ಕೈಗಾರಿಕೆಗಳ ಸಂಶೋಧನಾ ಸಂಸ್ಥೆ. 4ನೇದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ. 7ನೇದು ರಫ್ತು ಉತ್ತೇಜನ. ಸರ್ಕಾರವು ರಫ್ತುಗಳನ್ನು ಉತ್ತೇಜಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ರಫ್ತು ಸರಕುಗಳು ತಯಾರಿಕೆಯಲ್ಲಿ ನಿರಂತರವಾಗಿರುವ ಉದ್ದಿಮೆಗಳಿಗೆ ಅಗತ್ಯ ಕಚ್ಚಾ ವಸ್ತುಗಳ ಪೂರೈಕೆ ಮತ್ತು ಸಾಲ ಪೂರೈಕೆಗೆ ಆದ್ಯತೆಯನ್ನು ನೀಡಿದೆ. ಇದಕ್ಕಾಗಿ ರಫ್ತು ಉತ್ತೇಜನ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. 8ನೇದು ಕಾರ್ಮಿಕರಿಗೆ ತರಬೇತಿ ಸೌಲಭ್ಯ. ಕೈಗಾರಿಕಾ ಕಾರ್ಮಿಕರ ಉದ್ಯಮಶೀಲತ್ವ, ನೈಪುಣ್ಯತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಗುಣಮಟ್ಟದ ತರಬೇತಿ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರವು ಹಲವು ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಿದೆ. ಅವುಗಳಲ್ಲಿ ಪ್ರಮುಖವಾದದ್ದೇನೆಂದರೆ 1. ಕೇಂದ್ರೀಯ ಸಲಕರಣೆ ಕೊಠಡಿ ಮತ್ತು ತರಬೇತಿ ಕೇಂದ್ರ, ಕೋಲ್ಕತ್ತಾ. 2ನೇದು ಕೇಂದ್ರೀಯ ಸಲಕರಣಾ ವಿನ್ಯಾಸ ಸಂಸ್ಥೆ, ಹೈದರಾಬಾದ್. 3ನೇದು ಸಣ್ಣ ಕೈಗಾರಿಕೆಗಳ ವಿಸ್ತರಣಾ ತರಬೇತಿ ಸಂಸ್ಥೆ, ಹೈದರಾಬಾದ್. 4ನೇದು ಕೇಂದ್ರೀಯ ಕೈಮಗ್ಗ ಸಲಕರಣೆ ಸಂಸ್ಥೆ, ಜಲಂಧರ್. 9ನೇದು ಜಿಲ್ಲಾ ಕೈಗಾರಿಕಾ ಕೇಂದ್ರ. ದೇಶಾದ್ಯಂತ ಪ್ರತಿ ಜಿಲ್ಲೆಗೂ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಇವು ಪ್ರಮುಖವಾಗಿ ನಿರ್ವಹಿಸುವ ಕಾರ್ಯಗಳೇನೆಂದರೆ 1. ಲಭ್ಯವಿರುವ ಕಚ್ಚಾ ಸರಕುಗಳು ಮತ್ತು ಇತರೆ ಸಂಪನ್ಮೂಲಗಳ ಆರ್ಥಿಕ ಸಮೀಕ್ಷೆ ನಡೆಸುವುದು. 2ನೇದು ಯಂತ್ರಗಳ ಪೂರೈಕೆ. 3ನೇದು ಸಾಲ ಸೌಲಭ್ಯ ಒದಗಿಸುವುದು. 4ನೇದು ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದು. 5ನೇದು ಪ್ರತಿ ಜಿಲ್ಲೆಗಳಲ್ಲಿಯೂ ಸಂಶೋಧನಾ ಮತ್ತು ವಿಸ್ತರಣಾ ಸೇಲ್ಗಳನ್ನು ಸ್ಥಾಪಿಸುವುದು. 10ನೇದು ಹಣಕಾಸಿನ ಸಹಾಯ. ಸರ್ಕಾರವು ಸಣ್ಣ ಕೈಗಾರಿಕೆಗಳನ್ನು ಆದ್ಯತಾ ವಲಯ ಎಂದು ಪರಿಗಣಿಸಿ ವಿವಿಧ ಹಣಕಾಸು ಸಂಸ್ಥೆಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಸಾಲ ಒದಗಿಸುವ ಕ್ರಮ ಕೈಗೊಂಡಿದೆ. ಅಲ್ಲದೆ ಸಣ್ಣ ಕೈಗಾರಿಕೆಗಳಿಗೆ ಸಾಲದ ಮೇಲೆ ಸಬ್ಸಿಡಿ ಸೌಲಭ್ಯಗಳನ್ನು ಒದಗಿಸುತ್ತದೆ. ಇದು ಪ್ರತಿ ರಾಜ್ಯವೂ ರಾಜ್ಯ ಹಣಕಾಸು ನಿಗಮವನ್ನು ಸ್ಥಾಪಿಸಿದ್ದು ಸಣ್ಣ ಉತ್ಪಾದಕರಿಗೆ ಮಧ್ಯಮವಾದಿ ಸಾಲ ಒದಗಿಸಲಾಗುತ್ತದೆ. ಅಲ್ಲದೆ ಕೈಗಾರಿಕಾ ಸಹಕಾರಿ ಸಂಘಗಳು, ಬ್ಯಾಂಕುಗಳು ಸಣ್ಣ ಕೈಗಾರಿಕೆಗಳಿಗೆ ಸಾಲ ಒದಗಿಸುವಲ್ಲಿ ನಿರಂತರವಾಗಿವೆ. ಹೀಗೆ ಹಲವಾರು ಕ್ರಮಗಳನ್ನು ದಕ್ಷವಾಗಿ ಜಾರಿಗೊಳಿಸುವ ಮುಖಾಂತರ ಸರ್ಕಾರವು ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದೆ. ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಭಾಗ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ. ಭಾರತದ ಹೊಸ ಕೈಗಾರಿಕಾ ನೀತಿಯು ಡ್ಯಾಶ್ ವರ್ಷ ಜಾರಿಯಾಯಿತು.
ಆಯ್ಕೆ 1 1991, ಆಯ್ಕೆ 2 1990, ಆಯ್ಕೆ 3 1995, ಆಯ್ಕೆ 4 2000. ಎರಡನೇ ಪ್ರಶ್ನೆ, ಕೈಗಾರೀಕರಣಗೊಳಿಸಿ ಇಲ್ಲವೇ ವಿನಾಶವಾಗಿ ಎಂದು ಹೇಳಿದವರು ಯಾರು? ಡ್ಯಾಶ್. ಆಯ್ಕೆ 1 ಸರ್ ಎಂ ವಿಶ್ವೇಶ್ವರಯ್ಯ, ಆಯ್ಕೆ 2 ಮಹಾತ್ಮ ಗಾಂಧೀಜಿ, ಆಯ್ಕೆ 3 ಅಮೃತ್ಯ ಸೇನ್, 4ನೇ ಆಯ್ಕೆ ದಾದಾಬಾಯ್ ನವರೋಜಿ. ಮೂರನೇ ಪ್ರಶ್ನೆ, ಸರಕು ತಯಾರಿಕೆ ವಲಯದಲ್ಲಿ ಸೂಕ್ಷ್ಮ ಕೈಗಾರಿಕೆಗಳ ಹೂಡಿಕೆ ಮಿತಿ ಡ್ಯಾಶ್ ಆಗಿದೆ. ಆಯ್ಕೆ 1 25 ಲಕ್ಷ ಕೋಟಿ ರೂಪಾಯಿಗಳವರೆಗೆ, ಆಯ್ಕೆ 2 10 ಲಕ್ಷ ಕೋಟಿ ರೂಪಾಯಿಯವರೆಗೆ, ಆಯ್ಕೆ 3 5 ಕೋಟಿ ರೂಪಾಯಿಗಳವರೆಗೆ, ಆಯ್ಕೆ 4 25 ಕೋಟಿ ರೂಪಾಯಿಗಳವರೆಗೆ. ನಾಲ್ಕನೇ ಪ್ರಶ್ನೆ, ಸೇವಾ ವಲಯದಲ್ಲಿ ಸಣ್ಣ ಕೈಗಾರಿಕೆಗಳ ಹೂಡಿಕೆ ಮಿತಿ ಡ್ಯಾಶ್ ಆಗಿದೆ. 1 25 ಲಕ್ಷ ಕೋಟಿ ರೂಪಾಯಿಗಳವರೆಗೆ, ಆಯ್ಕೆ 2 10 ಲಕ್ಷ ಕೋಟಿ ರೂಪಾಯಿ ಒಳಗೆ, ಮೂರನೇದು 5 ಕೋಟಿ ರೂಪಾಯಿಗಳವರೆಗೆ, ನಾಲ್ಕನೇದು 2 ಕೋಟಿ ರೂಪಾಯಿಗಳವರೆಗೆ. ಐದನೇ ಪ್ರಶ್ನೆ, ಭಾರತ ಸರ್ಕಾರವು ಡ್ಯಾಶ್ ವರ್ಷದಲ್ಲಿ ರಾಷ್ಟ್ರೀಯ ಕೈಗಾರಿಕೆಗಳ ನಿಗಮವನ್ನು ಸ್ಥಾಪಿಸಿತು. ಆಯ್ಕೆ 1 1955, ಆಯ್ಕೆ 2 1950, ಆಯ್ಕೆ 3 1991, ಆಯ್ಕೆ 4 1973. ಎರಡನೇ ಭಾಗ, ಈ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ಭಾರತ ಸರ್ಕಾರವು ಡ್ಯಾಶ್ ರಂದು ಮೊದಲ ಕೈಗಾರಿಕಾ ನೀತಿಯನ್ನು ಘೋಷಿಸಿತು. ಎರಡನೇ ಪ್ರಶ್ನೆ, ಫೇರಾ ಕಾಯ್ದೆಯನ್ನು ರದ್ದುಪಡಿಸಿ ಅದರ ಜಾಗದಲ್ಲಿ ಡ್ಯಾಶ್ವನ್ನು ಜಾರಿಗೆ ತರಲಾಗಿದೆ. ಫೇಮಾ. ಮೂರನೇ ಪ್ರಶ್ನೆ, ಭಾರತದ 1991 ಹೊಸ ಕೈಗಾರಿಕೆ ನೀತಿಯಲ್ಲಿ ಸರಕುಗಳ ರಫ್ತು ಮಾಡುವ ವಿದೇಶಿ ಕಂಪನಿಗಳು ಡ್ಯಾಶ್ ಇಕ್ವಿಟಿಯನ್ನು ಹೊಂದಲು ಅವಕಾಶ ನೀಡಲಾಯಿತು. ನಾಲ್ಕನೇ ಪ್ರಶ್ನೆ, ಭಾರತ ಸರ್ಕಾರವು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಡ್ಯಾಶ್ನಲ್ಲಿ ಜಾರಿಗೆ ತಂದಿತು. ಐದನೇ ಪ್ರಶ್ನೆ, ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಡ್ಯಾಶ್ ಒಡೆತನದಲ್ಲಿರುತ್ತವೆ. ಮೂರನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೈಗಾರೀಕರಣ ಎಂದರೇನು? ಎರಡನೇ ಪ್ರಶ್ನೆ, ಆಮದು ಬದಲೀಕರಣ ಎಂದರೇನು? ಮೂರನೇ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆ ಎಂದರೇನು? ನಾಲ್ಕನೇ ಪ್ರಶ್ನೆ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ನಾಲ್ಕನೇ ವಿಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, 1973 ಫೇರಾ ಕಾಯ್ದೆಯ ಪ್ರಮುಖ ಉದ್ದೇಶಗಳಾವುವು? ಎರಡನೇ ಪ್ರಶ್ನೆ, ಫೇಮಾದ ಉದ್ದೇಶವೇನು? ಮೂರನೇ ಪ್ರಶ್ನೆ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳನ್ನು ವ್ಯಾಖ್ಯಾನಿಸಿ. ನಾಲ್ಕನೇ ಪ್ರಶ್ನೆ, ಕೈಗಾರಿಕೆಗಳ ವರ್ಗೀಕರಣಗಳನ್ನು ತಿಳಿಸಿ. ಐದನೇ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಮಸ್ಯೆಗಳನ್ನು ಬರೆಯಿರಿ. ಐದನೇ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. 1. ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಕೈಗಾರಿಕಾಭಿವೃದ್ಧಿಯ ಮಹತ್ವ ಬರೆಯಿರಿ. ಎರಡನೇ ಪ್ರಶ್ನೆ, 1991 ಹೊಸ ಕೈಗಾರಿಕಾ ನೀತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಮೂರನೇ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಮಹತ್ವ ಬರೆಯಿರಿ. ನಾಲ್ಕನೇ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಪ್ರಮುಖ ಕ್ರಮಗಳನ್ನು ವಿವರಿಸಿ. ಧನ್ಯವಾದ.